Hello guys, welcome to my channel English with Basraj sir. If you have not yet becoming the subscriber, please subscribe now and encourage me. Well, today we shall study about go, went and gone. These all are verbs. Go is in the present tense, went is in the past tense, gone is in the present perfect tense. We use it in the present perfect tense. Present or past perfect tense. Oh, okay, let's start. For example, I go to school. ನಾನು ಶಾಲೆಗೆ ಹೋಗ್ತೇನೆ. ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗ್ತೀಯಾ. ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗ್ತೀವಿ. ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗ್ತಾರೆ. ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗ್ತಾನೆ. ಶಿ ಗೋಸ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗ್ತಾಳೆ. ಇಟ್ ಗೋಸ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತೆ. ಈಗ ವೆಂಟ್, ಗೋ ಅಂದರೆ ಹೋಗ್ತಾನೆ ಅಂತ. ವೆಂಟ್ ಅಂದರೆ ಓದನು ಅಂತ. ಪಾಸ್ಟ್ ಟೆನ್ಸ್ ಹೇಳೋದು. ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ, ನಿನ್ನೆ ದಿನ ನಾನು ಶಾಲೆಗೆ ಹೋಗಿದ್ದೆ. ಯು ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ, ನಿನ್ನೆ ದಿನ ನೀನು ಶಾಲೆಗೆ ಹೋಗಿದ್ದೆ. ವಿ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ, ನಾವು ನಿನ್ನೆ ದಿನ ಶಾಲೆಗೆ ಹೋಗಿದ್ದೆವು. ದೇ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ, ನಿನ್ನೆ ದಿನ ಅವರು ಶಾಲೆಗೆ ಹೋಗಿದ್ರು. ಹಿ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ, ಅವನು ನಿನ್ನೆ ದಿನ ಅವನು ಶಾಲೆಗೆ ಹೋಗಿದ್ದ. ಶಿ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ, ನಿನ್ನೆ ದಿನ ಅವಳು ಶಾಲೆಗೆ ಹೋಗಿದ್ಲು. ಆಯ್ತಲ್ಲ ಸ್ನೇಹಿತರೆ. ಈಗ ಐ ಹ್ಯಾವ್ ಗಾನ್ ಟು ಸ್ಕೂಲ್, ಗಾನ್ ಬಳಸೋದು ಹೇಗೆ ಅಂತ. ಐ ಹ್ಯಾವ್ ಗಾನ್ ಟು ದ ಮಾರ್ಕೆಟ್, ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟ್ಗೆ ಹೋದೆ. ಐ ಹ್ಯಾವ್ ಗಾನ್ ಟು ದ ಮಾರ್ಕೆಟ್ ಅಂದರೆ ನಾನು ಮಾರ್ಕೆಟ್ಗೆ ಹೋದೆ. ಯು ಹ್ಯಾವ್ ಗಾನ್ ಟು ದ ಮಾರ್ಕೆಟ್, ನೀನು ಮಾರ್ಕೆಟ್ಗೆ ಹೋದೆ. ದೇ ಹ್ಯಾವ್ ಗಾನ್ ಟು ದ ಮಾರ್ಕೆಟ್, ಅವರು ಮಾರ್ಕೆಟ್ಗೆ ಹೋದರು. ವಿ ಹ್ಯಾವ್ ಗಾನ್ ಟು ದ ಮಾರ್ಕೆಟ್, ನಾವು ಮಾರ್ಕೆಟ್ಗೆ ಹೋದೆವು. ಯು ಹ್ಯಾವ್ ಗಾನ್ ಟು ದ ಮಾರ್ಕೆಟ್, ನೀವು ಮಾರ್ಕೆಟ್ಗೆ ಹೋದಿರಿ. ಆದರೆ ಹಿ ಹ್ಯಾಸ್ ಗಾನ್ ಟು ದ ಮಾರ್ಕೆಟ್ ಅಥವಾ ಹಿ ಹ್ಯಾಸ್ ಗಾನ್ ಟು ದ ಝೂ, ಅವನು ಝೂಗೆ ಹೋಗಿದ್ದನು ಅಥವಾ ಹೋದನು. ಅವನು ಝೂಗೆ ಹೋದನು. ಶಿ ಹ್ಯಾಸ್ ಗಾನ್ ಟು ದ ಝೂ, ಅವಳು ಝೂಗೆ ಹೋದಳು. ಇಟ್ ಹ್ಯಾಸ್ ಗಾನ್ ಟು ದ ಝೂ, ಅದು ಝೂಗೆ ಹೋಯಿತು. ನೋಡಲ್ಲ ಸ್ನೇಹಿತರೆ, ಇದಿಷ್ಟು ಕೂಡ ಗೋ, ವೆಂಟ್, ಗಾನ್ ಇವುಗಳನ್ನ ಬಳಸೋ ಬಗ್ಗೆ. ಗೋ ಅನ್ನೋದು ಪ್ರೆಸೆಂಟ್ ಟೆನ್ಸ್ಲಿ ಉಪಯೋಗಿಸ್ತೇವೆ. ಗೋ ಮತ್ತು ಗೋಸನ್ನು. ವೆಂಟ್ ಅನ್ನೋದು ಪಾಸ್ಟ್ ಟೆನ್ಸ್ಲಿ ಯೂಸ್ ಮಾಡ್ತೇವೆ. ಹಾಗೆ ಗಾನ್ ಅನ್ನೋದನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೇವೆ. ನೋಡೋದ್ರ ಸ್ನೇಹಿತರೆ, ದಯವಿಟ್ಟು ನನ್ನ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಅಪಾರವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.